ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿದೆ ನೇಚರ್. ಇವಾಗ ಎಲ್ಲ ಕಡೆನೂ ಕೇರಳ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಈ ಗುಡ್ಡ ಕುಸಿತ ಅಂತ ಹೇಳ್ಬೋದು. ಅಲ್ಲಿ ಇಷ್ಟು ಜನ ಸಾವು, ಅಷ್ಟು ಜನ ಸಾವು ಅಂತ ಕೇಳಿ ಕೇಳಿ ಒಂಥರ ನ್ಯೂಸಲ್ಲಿ ಬೇಜಾರನ್ನೋ ಥರ ಅನಿಸುತ್ತೆ. ನ್ಯೂಸ್ ಓಪನ್ ಮಾಡೋಕ್ಕೆ ಬೇಜಾರಾಗುತ್ತೆ. ಆಲ್ಮೋಸ್ಟ್ ನಾನು ನ್ಯೂಸ್ ಅಂತೂ ಅಷ್ಟಾಗಿ ನೋಡೋದೇ ಇಲ್ಲ. ಈ ಥರ ಅವರು ಇವರು ಹೇಳಿದಾಗ ಅದೆಲ್ಲ ನೋಡಿದಾಗ ಒಂಥರ ಬೇಜಾರಾಗುತ್ತೆ. ಮಳೆ ತುಂಬಾ ಮುಖ್ಯ ನಮಗೆ. ಮಳೆ ಬಂದ್ರೇ ನೀರು ಅಂತ ಹೇಳ್ಬೋದು. ಆದರೆ ಮಳೆಯಿಂದನೇ ಜೀವನೂ ಹೋಗುತ್ತೆ ಅನ್ನೋದಕ್ಕೆ ನೇಚರ್ ಹೆಂಗೆ ಅಲ್ವಾ ಅನ್ನೋ ಥರ ಅನಿಸುತ್ತೆ. ಇನ್ನು ನಾವು ಸ್ವಲ್ಪ ಹೊರಗಡೆ ಬಂದಿದ್ವಿ. ತರಕಾರಿಗಳೆಲ್ಲ ಹೆಂಗೋ ಆನ್ ದ ವೇ ಇಲ್ಲಿ ಹೋಗ್ತಾ ಇದ್ವಲ್ಲ, ತರಕಾರಿ ತೊಗೊಳ್ಳೋಣ ಅಂತ ಬಂದ್ವಿ. ಖುಷಿಮಾಗೆ ಒಂದು ಕ್ಯೂಟಾಗಿರೋ ಡ್ರೆಸ್ ಹಾಕಿದ್ದೆ. ಒಂದು ರೆಡ್ ಕಲರ್ ಒಂದು ಇಂಥ ಡ್ರೆಸ್ ತೊಗೊಂಡಿದ್ದೆ ಅವಳಿಗೆ. ಆಗಲೇ ಅದು ಆಲ್ಮೋಸ್ಟ್ 1 ವರ್ಷದ ಮೇಲೆ ಆಯಿತು ಅಂತ ಅನ್ಸುತ್ತೆ ತೊಗೊಂಡು. ಅದನ್ನು ಹಾಕಿರಲಿಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ಡ್ರೆಸ್ ಇದೆ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಅದು ಹಾಕಿದ್ದೆ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಆದರೆ ಅವಳು ಅದು ಅಂದರೆ ಇನ್ನೂ ಚಿಕ್ಕ ಮಕ್ಳಿಗೆಲ್ಲ ಹಾಕೋಂಥದ್ರಲ್ಲಿ ಒಂದು ಸ್ವಲ್ಪ ಸ್ಟೈಲಿಶಾಗಿ ಓಡಾಡ್ತಾರಲ್ಲ, 3 ವರ್ಷ 4 ವರ್ಷ ಮಕ್ಕಳು, ಅಂಥವ್ರಿಗಾದರೆ ಚೆನ್ನಾಗಿರುತ್ತೆ. ಇನ್ನು ನಾನು ಇವತ್ತು ಬಂದು ಮೌಲ್ಡ್ ಕಾಸ್ಟಿಂಗ್ ಮಾಡೋದಕ್ಕೆ ಅಂತ ಶ್ರುತಿ ಅಂತ ಇವ್ರ ಹೆಸರು, ಇವರು ಬಂದಿದ್ದರು. ಇದನ್ನು ನಾನು ಆಲ್ಮೋಸ್ಟ್ ಒಂದು ಸರಿ ಮಾಡಿಸಿದ್ದೆ, ಭುವನ್ ಹತ್ರ ಮಾಡಿಸಿದ್ದ. ಅವ್ನು ಭುವನ್ ಮಾಡಿದ್ದ ನಾಮಕರಣದಲ್ಲಿ. ಆದರೆ ಅದು ಬಿದ್ದು ಒಡೆದೋಗ್ಬಿಡ್ತು. ಆದ್ದರಿಂದ ಫ್ರೇಮಲ್ಲಿ ಇದ್ದಂಗೆ ಅದು ಬಿದ್ದು ಒಡೆದೋಯ್ತು. ಸರಿಯಾಗಿ ಗಮ್ಮ ಕಾಣಿಸಿರಲಿಲ್ಲ ಅನಿಸುತ್ತೆ. ಆದ್ದರಿಂದ ಇವಾಗ ಶ್ರುತಿಯವರು ಬಂದಿದ್ದಾರೆ. ಖುಷಿಮಾ ನೋಡಿ ಯಾವ ರೀತಿ ಅವರಿಗೆ ಇದು ಮಾಡ್ತಾಯಿದ್ರೆ, ಅಂದರೆ ಮಕ್ಳು ಇಟ್ಕೊಂಡು ಇದನ್ನು ಮಾಡೋದು ತುಂಬಾ ಕಷ್ಟ. ಅವಳನ್ನು ಹಿಂಗೆ ಪೂಸಿ ಹೊಡೆದು ಹಂಗೆ ಪೂಸಿ ಹೊಡೆದು ಇದನ್ನು ಎಷ್ಟು ಸರ್ಕಸ್ ಮಾಡ್ತಾಯಿದ್ದೀವಿ ಮಾಡಿಸೋದಕ್ಕೆ ಅಂತ. ಬಂದಿದೆ, ಇಟ್ಕೊಂಡಿದ್ದಾಳೆ. ಚೂರು ಹಿಂಗೆ ಕೈ ಎತ್ತಿದಾಳಲ್ಲ, ಇಲ್ಲ ಇದು ಟಚಲ್ಲೇ ಅದು ಮಾಡ್ಕೋಬೋದು. ಹಿಂಗೆ ಮಾಡಿದ್ದಾಳೆ. ಹೆಂಗೆ ಬರ್ಬೇಕಲ್ಲ ಅದು ಬಂದಿದೆಯಾ? ಶೇಕ್ ಮಾಡ್ಬಾರ್ದು, ಶೇಕ್ ಮಾಡ್ಬಾರ್ದು. ಇಲ್ಲ ಖುಷಿಮಾ ಗುಡ್ ಗರ್ಲ್ ಅಲ್ಲ, ಗುಡ್ ಗರ್ಲ್. ನಾನು 3 ತಿಂಗಳು ಮಗು ಅವಾಗಲೂ ಬಿಡ್ಲಿ, ತುಂಬಾ ಆಗ್ತಿದ್ಲು. ನನ್ನ ತಮ್ಮ ಮಾಡಿದ್ದ ಸುಮ್ಮನೆ ನನ್ನ ಕಡೆ ಗಿಫ್ಟ್ ಕೊಡಕ್ಕೆ ಅಂತ ರಾತ್ರಿ 2 ಗಂಟೆಗೆ. ಅವಾಗ ಹಿಂಗೆ ಕೈ ಯಾರ ಜೊತೆ ಕುತ್ಕೋತೆ ಇವಾಗ? ಅವಳು ಮಿಷಿನ್ ಎಲ್ಲ ನೋಡ್ತಾ ಇದ್ದಾಳಲ್ಲ, ನಿಮಗೆ ಹಾಸ್ಪಿಟಲ್ ಎತ್ತಿಸ್ಬಿಟ್ಟಿದ್ರು. ಪಟ್ಟಂತ ಅದು ಕಲ್ಸಿದ ತಕ್ಷಣನೇ ಇಟ್ಬಿಟ್ಟು ಇಲ್ಲ ಗಟ್ಟಿಯಾಗಿ ಪಾಪು ನಡಲಿ. ಖುಷಿಮಾ ನೋ 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 ನೋ. Hey Jana, happy birthday to you. Happy birthday to you. ಹೌದಾ? ವಾವ್, ಆಗೋಯ್ತು. ಅಲ್ಲೋಡು ಅಕ್ಕ ಬಂದಿದ್ದಾಳೆ, ಅಲ್ಲೋಡು ಅವಳು ಪಾಪು ಬಂದಿದ್ದಾಳೆ. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ನೀನು ಮಾಷಾ. ಇನ್ನು ಅವಳು ಕಾಲೆಲ್ಲ ಇಟ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಾಯಿತ್ತು. ಅವಳು 4.5 ತಿಂಗಳು ಮಗು ಇರುವಾಗಲೂ ಇದೇ ಥರನೇ, ಇವಾಗಲೂ ಅಷ್ಟೇ. ನಂಗೆ ಡೌಟ್ ಇತ್ತು ಅವಳು ಸರಿಯಾಗಿ ಕಾಲು ಕೈಲ ಅದರೊಳಗಡೆ ಇಡಲ್ಲ ಅನ್ನೋದು ಡೌಟ್ ಇತ್ತು. ಆದರೂ ಏನೇನೋ ಸರ್ಕಸ್ ಮಾಡಿ ಮಾಡ್ತಾಯಿದ್ವಿ. ಆಮೇಲೆ ನನಗಾಗಲಿಲ್ಲ ಅಂತ ಆಮೇಲೆ ಸೋಮ್ ಬಂದರು. ಆಮೇಲೆ ಫೋನ್ಗಿನ್ ಕೊಟ್ವಿ, ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಅನಿಸ್ತು. ಆದರೂ ಒಂದು 2 ಕೈಯಿಂದೋ ಕಾಲಿದೋ 2 ಸರಿ ಅದು ಹೋಗ್ಬಿಡ್ತು, ಆಗಲಿಲ್ಲ. ಅದು ಮತ್ತು ಇನ್ನೊಂದು ಸರಿ ಪೌಡ್ರ್ ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ರು. ಅದು ವಿತಿನ್ ಇಷ್ಟು ಸೆಕೆಂಡ್ಸಲ್ಲೇ ಅದನ್ನು ಮಿಕ್ಸ್ ಮಾಡಿದ್ಮೇಲೆ ಕೈ ಆಗಲಿ ಕಾಲಾಗಲಿ ಇಡಬೇಕು ಅನ್ನೋ ಥರ ಇರುತ್ತೆ. ಹಬ್ಬ, ಆದರೂ ಸರ್ಕಸ್ಸು ನಿಜವಾಗ್ಲೂ. ಆದರೂ ಪೇಷನ್ಸಿಂದ ಮಾಡಬೇಕು, ಇದೆಲ್ಲ ತುಂಬ ಪೇಷನ್ಸ್ ಬೇಕು. ಶ್ರುತಿಯವರು ಅವ್ರ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿದ್ದರು. ಅವ್ರ ಅಕ್ಕನ ಮಗು ಒಂದು ಮತ್ತು ಅವ್ರ ಪಾಪು ಒಂದು ಅಂತೆ. ಅವ್ರ ಹಸ್ಬೆಂಡ್ ಜೊತೆಗೆ ಕರ್ಕೊಂಡು ಬಂದಿದ್ದು. ಆಮೇಲೆ ಪ್ಲ್ಯಾನು ಬರೀ ಖುಷಿದಂತ ಇತ್ತು. ನಾನು ನಮ್ಮದು ಮಾಡಿಸ್ಬೇಕು ಅಂತ ಇದ್ದಿದ್ದು. ಅದು ಶ್ರುತಿಯವರು ಮಗುಗೆ ಮಾತ್ರ ಅಂದ್ಕೊಂಡು ತೊಗೊಂಡು ಬಂದಿದ್ದರು. ಆಮೇಲೆ ಅವರು ಅದು ಬಾಕ್ಸ್ ತಂದಿರಲಿಲ್ಲ. ಆಮೇಲೆ ನಮ್ಮ ಮನೇಲಿ ಇರೋದೇ ಒಂದು ಬಾಕ್ಸ್ ನೋಡ್ಬಿಟ್ಟು ತೊಗೊಂಡ್ವಿ. ಆದರೆ ಅದು ಚೆಲ್ಲೋಗ್ತಾಯಿತ್ತು ಅದು ಡಬ್ಬಿ. ನಾನು ಇವಾಗ ಗ್ರಾಸರೀಸ್ ಇರ್ತೀನಲ್ಲ, ಕಾಳು ಅದೆಲ್ಲನೂ ಅದರಲ್ಲೇ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿರೋದು. ಆದರೂ ಅದು ಇಡ್ತಿದ್ದಂಗೆ ಕೈ ಚೆಲ್ಲೋಗ್ಬಿಡ್ತು ಅದೆಲ್ಲ. ಆದರೆ ಅದೇನು ದೋಸೆ ಥರ ಎದ್ಬಿಡುತ್ತೆ ಮ್ಯಾಮ್, ಒಣಗಿದ ತಕ್ಷಣ ಏನಾಗಲ್ಲ, ಪ್ರಾಬ್ಲಮ್ ಇಲ್ಲ, ನಿಮ್ಮ ಪಾಡಿಗೆ ನೀವು ಇಡಿ ಅಂತ ಹೇಳಿದ್ರು. ಇಲ್ಲ ಅಂತಂದರೆ ನಾರ್ಮಲಾಗಿ ಅವರೇ, ನಾನು ಮೊದಲೇ ಹೇಳಿದ್ದಿದ್ದರೆ ನಾನು ಅಂದ್ಕೊಂಡು ಹೇಳಿದ್ದೆ ಅವ್ರಿಗೆ. ಆದರೆ ಅವ್ರು ಮರ್ತುಬಿಟ್ಟಿದ್ದಾರೆ. ನಾನು ಹೇಳಾಗಲೇ ಒಂದು 15-20 ದಿನ ಆಯಿತು ಅಂತ ಅನಿಸುತ್ತೆ.
ಆದರೆ ಅವರು ಮರ್ತು ಬಿಟ್ಟಿದ್ದಾರೆ, ಅದನ್ನು ಬಾಕ್ಸ್ ತಂದಿದ್ದಿದ್ರೆ ಇಷ್ಟೆಲ್ಲ ರಿಸ್ಕ್ ಆಗ್ತಾ ಇರಲಿಲ್ಲ ಆ್ಯಕ್ಚುಲಿ. ಆದರೂ ಅದೆಲ್ಲ ಅದು ಬಿಡಿಸ್ಕೊಳ್ಳೋದು ಎಷ್ಟು ಗೊತ್ತಾ, ನಿಧಾನಕ್ಕೆ ಅದೆಲ್ಲ ಏರೆಲ್ಲ ಹೋಗಬೇಕು ಅಲ್ಲಿ. ತುಂಬಾ ಅದೇನಿಲ್ಲ ಟಫ್ ಟಾಸ್ಕ್ ಅಂತಲೇ ಹೇಳ್ಬೋದು ಇದನ್ನು. ಇವಾಗೆಲ್ಲ ಆಯ್ತು, ಇವಾಗ ಮೋಲ್ಡ್ ಆಗ್ತಾಯಿದ್ದಾರೆ ಅದಕ್ಕೆ. ಸೊ ಚೆನ್ನಾಗಿದೆ ಪ್ರೊಸೀಜರ್, ಒಂಥರ ಡಿಫ್ರೆಂಟ್ ಆಗೈತೆ. ಈ ಕಡೆ ನೋಡಿ ಕುಶಿಮಾ ಅವ್ರ ಮಕ್ಕಳ ಜೊತೆ ಎಷ್ಟು ಚೆನ್ನಾಗಿ ಸಾಂಗ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು. ಹಾಗೆ ರಿಮೋಟಲ್ಲಿ ನಾವು ಗೂಗಲ್ ಅಂತ ಹೇಳ್ತೀವಲ್ಲ, ಅವಳು ಹೇಳೋದಕ್ಕೆ ಲಾಲಿ ಲಾಲಿ ಹಾಕು ಅಂತ ಟ್ರೈ ಮಾಡ್ತಾಯಿದ್ದಾಳೆ, ಮಾಡೋಕ್ಕಾಗಲಿಲ್ಲ. ಇನ್ನು ಈ ಕಡೆ ಬಂದು ನಾನು ಹಾಗೆ ಇನ್ನು ನಂದಾಯಿತು ಕೈದು ಒಂದು ಕೈದು, ನಾನು ಇಬ್ಬರು ಕೈ ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ, ಹಿಂಗೆ ಕೈ ಹಿಂಗೆ ಇಟ್ಕೊಳ್ಳೋ ಥರ ತೋರಿಸ್ತೀನಿ. ಅದಾದಮೇಲೆ ಮೋಲ್ಡೆಲ್ಲ ಹಾಕಿದ್ಮೇಲೆ ಯಾವ ರೀತಿ ಇದೆ ಅಂತ. ಇನ್ನು ನಾನು ಸಾಂಬಾರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ, ಯಾಕೆಂದರೆ ನಂಗೆ ಟೈಮ್ ಆಗ್ತಾಯಿತ್ತು. ಪಾಪ ಸೋಮ್ಗೆ ಊಟಕ್ಕೆ ಕೊಡಬೇಕಲ್ವಾ, ಅದಕ್ಕೆ ಬೀನ್ಸ್ ಕಾಳು ತಂದಿದ್ದೆ, ಸೊಪ್ಪುಗಳು ತಂದಿದ್ದೆ ಎಲ್ಲ. ಬೀನ್ಸ್ ಕಾಳು, ಬೀನ್ಸು, ಒಂದು ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಕೂಡ ರೆಡಿ ಮಾಡ್ತಾಯಿದ್ದೀನಿ ನಾನು. ಆಮೇಲೆ ಸೋಮ್ಗೆ ಒಂದು ಸ್ವಲ್ಪ ಅದು ಇಟ್ಕೊಳ್ಳೋಕೆ ಕಷ್ಟ ಆಯಿತು. ಆಮೇಲೆ ಇನ್ನೊಂದು ಬಟ್ಲೇನೋ ಟ್ರೈ ಮಾಡಿದ್ರು, ಇನ್ನೊಂದು ಸ್ಟೀಲ್ ಬಟ್ಲು ಥರ ಈಸ್ಕೊಂಡು ಅದಕ್ಕೆ ಟ್ರೈ ಮಾಡಿದ್ರು. ಚೆನ್ನಾಗಿ ಬಂದಿತ್ತು ಎಲ್ಲನೂ. ಅದೊಂಥರ ಕ್ಯೂರಿಯಾಸಿಟಿ ಇರುತ್ತೆ, ಹೇಗೆ ಬಂದಿದೆ, ಏನು ಬಂದಿದೆ, ಯಾವ ಥರ ಬಂದಿರ್ಬೋದು, ಶೇಪ್ ಚೆನ್ನಾಗಿ ಬಂದಿದೆಯಾ ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತೆ. ಹಾಗೆಯೇ ನಮಗೂ ಕೂಡ ಕೈ ಇವಳು ಯಾವ ಥರ ಮಾಡಿದವಳು ಒಳಗಡೆ ಅನ್ನೋದು. ಕೈಯೆಲ್ಲ ಫುಲ್ಲು ಯಾವಾಗಲೂ ಕುಶಿಮಾ ಸಾಮಾನ್ಯವಾಗಿ ಫೋಲ್ಡ್ ಮಾಡ್ಕೊಂಡಿರ್ತಾಳೆ, ಬೆರಳುಗಳನ್ನೆಲ್ಲ ಫೋಲ್ಡ್ ಮಾಡ್ಕೊಂಡಿರ್ತಾಳೆ. ಮತ್ತು ಕಾಲಿನ ಟೋಸ್ ಏನಿದೆ ಅದನ್ನು ಅಷ್ಟೇ, ಕಾಲಿನ ಬೆರಳುಗಳನ್ನೂ ಕೂಡ ಫುಲ್ ಫೋಲ್ಡ್ ಮಾಡ್ಕೊಂಡಂಗಿರ್ತಾಳೆ. ಆ ಥರ ಏನಾದ್ರು ಮಾಡ್ಕೊಂಡು ಬಿಟ್ಟಿದ್ದಾಳ, ಚೆನ್ನಾಗಿ ಬರುತ್ತೋ ಇಲ್ವೋ, ಯಾಕಂದ್ರೆ ಆಲ್ರೆಡಿ 2 ಸರಿ ಅದು ವೇಸ್ಟ್ ಆಯ್ತಲ್ವಾ. ನಾನು ಅದೇ ಅನ್ಕೊತಿದ್ದೆ, ಇವಾಗ ಇದನ್ನು ನೋಡಿ ಫುಲ್ ಖುಷಿ ಆಗ್ತಿದ್ದಾಳೆ. ಕಾಲು ಕಾಲು ಅಂತ ಹೇಳ್ತಿದ್ದಾಳೆ. ಕಾಲದು ವಾವ್ ಕಾಲ್. ಚೆನ್ನಾಗಿದೆಯಾ ಖುಷಿ ಕಾಲು? ನೋಡ ಮೈ ಕಾಲು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬರುತ್ತಾ? ಹಿಂಗಿದ್ರೆ ನಮ್ಗೆ ಇಷ್ಟೆಲ್ಲ ಬಂದ್ರೆ ಇಲ್ಲಿ ಇದೆಲ್ಲ ಕ್ಯಾಪ್ಚರ್ ಆಗಿತ್ತು ಅಂದ್ರೆ ಮಾಡ್ಕೋಬಹುದು. ಖುಷಿನೋ ಖುಷಿನಾ ಬೀಳುತ್ತೆ ಸಾಕು ನನಗೆ. ಇನ್ನು ಲಾಸ್ಟು ಈ ಬಾಕ್ಸಲ್ಲಿ ಸೋಮ್ ಕೈ ಹಿಡಿಯೋ ಥರ ಮಾಡಿದ್ದು. ಯಾವ್ದು ಸ್ವಲ್ಪ ದೊಡ್ಡ ಕೈ ಅಲ್ವಾ, ಆದ್ದರಿಂದ ಅವ್ರ ಬಾಕ್ಸ್ ತರದೇ ಇರೋದ್ರಿಂದ ನಾವು ಸ್ವಲ್ಪ ಸ್ಟೀಲ್ ಬಾಕ್ಸ್ನ ಯೂಸ್ ಮಾಡಿಬಿಟ್ಟು ಮಾಡಿದ್ವಿ. ಈಗ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇದು ಕೈ ಬಂದ್ಬಿಟ್ಟು ಸೋಮ್ ಕೈ ಇಲ್ಲಿ పొద్దున్న ಸ್ಟ್ಯಾಚು ಥರನೇ ಇದೆ ಸೇಮ್. ಅಂದರೆ ಇದು ಸ್ಟ್ರೈಟ್ ಇದೆ, ಸ್ವಲ್ಪ ಕೈ ಹೀಗಿದೆ. ಅಂದರೆ ಅವ್ರು ಕ್ರಾಸ್ ಮಾಡಿದ್ರೆ ಸ್ಟ್ರೈಟ್ ಇಟ್ಟಿದ್ರೆ ಹಾಗೆ ಬರ್ತಿತ್ತು. ಇದು ಅದು ಲೆಫ್ಟ್ ಹ್ಯಾಂಡ್ ಕಣಮ್ಮ, ಲೆಫ್ಟ್ ಹ್ಯಾಂಡ್, ಇದು ರೈಟ್ ಹ್ಯಾಂಡ್ ಅಷ್ಟೇ. ಬಟ್ ನನ್ನ ಮಗನ್ ಸಾಯಿಬಾಬಾ ಆಶೀರ್ವಾದ ಮಾಡೋ ಥರ ಇದೆ. ಚೆನ್ನಾಗಿ ಬಂದಿದೆ. ಸೊ ಶ್ರುತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆಗೆ ಬಂದು ಮಾಡಿ ಕೊಡ್ತಾರೆ ಎಲ್ಲ. ಅಂದ್ರೆ ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಎಲ್ಲ ಮಾಡ್ಕೊಡ್ತಾರಲ್ಲ, ಎಂಟೈರ್ ಕರ್ನಾಟಕ. ಸೊ ಎಲ್ಲಿ ನಮ್ಗೆ ಟ್ರಾವೆಲ್ ಮಾಡ್ತೀವಲ್ವಾ, ಸೊ ಔಟ್ ಆಫ್ ಸ್ಟೇಷನ್ ಅಷ್ಟೇ ನಾವು ಎಲ್ಲ ಕಡೆನೂ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ಕರ್ನಾಟಕದ ಎಲ್ಲ ಯಾವ ಸೈಡ್ ಆದ್ರೂ ಮಾಡಿ ಕೊಡ್ತಾರೆ ಬಂದು. ಅದು ಮಾತಾಡ್ಬೇಕಾಗತ್ತೆ ಟ್ರಾವೆಲಿಂಗ್ ಚಾರ್ಜ್ ಏನಂತ, ಅದಾದ್ಮೇಲೆ ನಿಮ್ಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ನನ್ನ ಜೊತೆ ನಾನು ನೋಡಿನೇನೆ ಕರ್ಸಿರೋದು ಫುಲ್, ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಚೆಕ್ ಮಾಡಿನೇನೆ. ಇದೆಲ್ಲ ಫುಲ್ ಫಿನಿಶ್ ಆದ್ಮೇಲೆ ಇನ್ನೊಂದ್ಸರಿ ತೋರಿಸ್ತೀನಿ ನಾನು ಅಲ್ವಾ, ಯಾವ ರೀತಿ ಬರುತ್ತೆ ಅನ್ನೋದು ನಿಮಗೂ ಕ್ಯೂರಿಯಾಸಿಟಿ ಇದೆ, ನನಗೂ ಕ್ಯೂರಿಯಾಸಿಟಿ ಇದೆ. ಯಾವ ರೀತಿ ಇವರು ಅದನ್ನ ಏನಂತ ಫ್ರೇಮ್ ಮಾಡಿ ಫಿನಿಶಿಂಗ್ ಕೊಡ್ತಾರೆ, ಫಿನಿಶಿಂಗ್ ಕೊಡ್ಬೇಕಂತ. ಮಕ್ಕಳು ಕೈ ನೋಡಿ ಅಲ್ಲಿ ಪೊಸೆಸಿವ್ ಕೊಡಲ್ಲ, ಅವರು ಬಿಡಲ್ಲ ಹಂಗೆ. ಸೊ ಶ್ರುತಿನ ಕಾಂಟ್ಯಾಕ್ಟ್ ಮಾಡಿ, ತುಂಬಾ ಟೈಮ್ ತಗೊಳ್ತಾ ಆಕ್ಚುಲಿ. ಅವಳು ಶುರು ಆಚೆ ಕರ್ಕೊಂಡು ಹೋಗ್ತೀನಿ. ನಂಬರ್ ಕೊಟ್ಟಿದ್ದೀನಿ, ಹಿಂಗ್ ಬರುತ್ತಾ ಅದು? ಸೋಮ್ ಸಕ್ಕದ ನೋಡಿ, ಹೀಗೆ ಬರೋದು. ಸೋಮ್ ಕೈ ತುಂಬಾ ಚೆನ್ನಾಗಿ ಬಂದಿದೆ. ನನ್ನೊಂದು ಸ್ವಲ್ಪ ಶೇಕ್ ಆಗಿದೆ, ನನ್ನ ಉಂಗುರ ಮಾತ್ರ ಸಖತ್ತಾಗಿ ಬಂದಿದೆ. ನಾನು ಕೀಳೋ ಥರನೇ ಮಾಡ್ತೇನೆ, ನನ್ನ ಉಂಗುರನೇ ಏನತ್ರ ಹೇಳಿ ಸಖತ್ತಾಗಿದೆ. ಚೂರು ಫೋಲ್ಡ್ ನಾನು ಕುತ್ಕೊಂಡಿದ್ದೆ, ಸೋಮ್ ನಿಂತ್ಕೊಂಡ್ರು, ಅದಕ್ಕೆ ನಂಗೊಂದು ಸ್ವಲ್ಪ ಎಡವಟ್ ಆಯ್ತು. ಅವ್ರು ಏನು ಮಾಡ್ಕೊಡ್ತಾರೆ ಫಿನಿಶಿಂಗ್ ನೋಡಿ ಯಾವ ರೀತಿ ಬರುತ್ತೆ ಫ್ರೇಮ್ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ನಂಬರ್ ಕೊಟ್ಟಿರ್ತೀನಿ. ಶ್ರುತಿ ಅವ್ರದ್ದು ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಮಕ್ಳದಾಗಿರ್ಬೋದು, ಕಪಲ್ಸ್ದಾಗಿರ್ಬೋದು, ಅಪ್ಪ ಅಮ್ಮಂದು ನೆನಪಿಗೋಸ್ಕರ ಆಶೀರ್ವಾದ ಫ್ರೇಮ್ ಮಾಡ್ತಾರೆ ಅದು. ಆಮೇಲೆ ಇವಾಗ ಸಿಬ್ಲಿಂಗ್ಸ್, ಸೊ ಇವಾಗ ಅಣ್ಣನ ಕೈನೂ ಇನ್ಕ್ಲೂಡ್ ಮಾಡ್ಬೋದು. ಸೊ ನಮ್ಗೆ ಇವಾಗ ರಕ್ಷಿತ್ ಕೈನೂ ಇನ್ಕ್ಲೂಡ್ ಮಾಡ್ಬೇಕು. ಇವಾಗ ಆಕ್ಚುಲಿ ಪ್ಲಾನ್ ಇರ್ಲಿಲ್ಲ,
ಇವಾಗ ಪೌಡರ್ ಖಾಲಿ ಆಗ್ಬಿಟ್ಟಿದೆ. ನಮ್ಮ ಮನೆಗೆ ಅಂತ ಮಾತ್ರ ಬಂದಿದ್ದಲ್ಲ, ಸೊ ಪೌಡರ್ ಖಾಲಿ ಆಗ್ಬಿಡ್ತು. ಅದಕ್ಕೆ ಇನ್ನು ನೆಕ್ಸ್ಟ್ ಟೈಮ್ ಇಲ್ಲೇ ನಮಗೆ ನಿಯರೇ ಇರೋದು ಶ್ರುತಿ, ಅದರಿಂದ ಬಂದು ಮಾಡ್ಕೊಡ್ತೀನಿ ಯಾಕಂದ್ರು, ಅದರಿಂದ ಓಕೆ ಅಂತ ಹೇಳಿದ್ದೀನಿ. ನೋಡುವ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಮಾಡಿ 4 ಜನದ್ದು ಒಂದೇ ಫ್ರೇಮಲ್ಲಿ ಬರೋ ಥರ ಮಾಡೋಣ ಅಂತ, ಸ್ವಲ್ಪ ಡಿಫ್ರೆಂಟಾಗಿ ಆ ಥರನೂ ಮಾಡ್ಬೋದು ಆಯ್ತಾ. ನಿಮ್ಮ ಫ್ಯಾಮಿಲಿಯವರು ಒಂದು ಚೆನ್ನಾಗಿರುತ್ತೆ. ಮಕ್ಕಳದು ಅದರಲ್ಲಿ ಎಸ್ಪೆಷಲಿ ಏನು ಗೊತ್ತಾ ನೋಡಿ, ಖುಷಿದು ಅವಾಗ ಭುವನ್ ಮಾಡಿದ್ನಲ್ಲ, ಅವಾಗ ಪುಟ್ಟದೆ ನೋಡಿ ನೋಡ್ಕೋತಾರೆ, ಪುಟ್ಟ ಕಾಲಿದ್ದು ಇಷ್ಟ ಇದ್ದಿದ್ದು ಕಾಲು. ಇವಾಗ ನೋಡಿ ಇಷ್ಟು ದೊಡ್ಡ ಕಾಲಾಗಿದೆ. ನಾನು ಇನ್ನೂ ತುಂಬಾ ದೊಡ್ಡವಳಾಗ್ಬಿಟ್ರೆ ಆಮೇಲೆ ಚೆನ್ನಾಗಿರೋದಿಲ್ಲ ಮಾಡಿಸೋದಕ್ಕೆ ಅಂದ್ಬಿಟ್ಟು ಇವಾಗಲೇ ನಾನು ಮಾಡಿಸ್ತಾ ಇರೋದು. ಒಂದು ಚಿಕ್ಕದು ಒಂದು ಚೂರು ದೊಡ್ಡದು ಕರೆಕ್ಟಾಗಿ ಚೆನ್ನಾಗಿದೆ. ಕಾಂಟ್ಯಾಕ್ಟ್ ಮಾಡಿ, ತುಂಬಾ ಕಷ್ಟಪಟ್ಟಿದೀವಿ ಅವಳನ್ನ ಏನು ಮಾಡ್ಸೋದಕ್ಕೆ. ಯಪ್ಪ ಅದ್ರ ತಕ್ಕನಾಗ ಚೆನ್ನಾಗಿ ಬಂದ್ಬಿಟ್ರೆ ನೀಟಾಗಿ ಫಿನಿಶಿಂಗ್ ಮಾಡಿ ಚೆನ್ನಾಗಿದೆ. ಅಮ್ಮ ನಿನ್ ಕಾಲಲ್ಲಿ ಅಮ್ಮ ಕಾಲಲ್ಲಿ ನಿಂದು? ಇಲ್ಲಿ ಖುಷಿಮ ಕಾಲು. ನಿನ್ ಕೈಯಲ್ಲಮ್ಮ? ಕೈಯಲ್ಲಿ ಇಲ್ಲಿ ಖುಷಿಮ ಕೈ ಇಲ್ಲಿದೆ. ಸೂಪರ್ ಕೈ. ಓಕೆ, ಇವಾಗ ಹೊರಟ್ರು ಅವರು. ಎಲ್ಲಿ ಡೋಲಿ ಬೇಕಾ? ಎಲ್ಲಿದೆ ಡೋಲಿ? ನಂಗೆ ಗೊತ್ತಿಲ್ಲಮ್ಮ. ನನ್ನ ಮಗಳು ಅವರು ಹೊರಟ್ರಲ್ಲ, ಅದಕ್ಕೆ ಅವಳು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಜೊತೆಯಲ್ಲಿ ಹೊರಡ್ತಾ ಇವಳೆ. ಶೂಸ್ ಎಲ್ಲ ಹಾಕೊಂಡು ರೆಡಿ ಆಗೋಳೆ. ಇವಾಗ ಒಂದು ರೌಂಡ್ ಹಂಗೆ ನೋಡ್ತೀನಿ ಇರಪ್ಪ. ಡೋಲಿ ನೋಡಿದ್ರೆ ರೀ ಎಲ್ಲಿದೆ ಅಂತ? ಡೋಲಿ ಹೆಂಗಿದ್ದಾಳೆ? ಡೋಲಿ ಬಾಲ್ಕನಿಲ್ಲ ಅವಳೆ ನಮ್ಮ ಡೋಲಿ. ಇದಿಲ್ದಲೇ ಅವಳೆಲ್ಲೂ ಆಚೆ ಹೋಗೋದೆ. ಅವಳು ಒಂದು ಹೆಜ್ಜೆ ಕರ್ಕೊಂಡು ಹೋಗಿ ಹಂಗೆ ತಿರ್ಗಾಡ್ಸ್ಕೊಂಡು ಕರ್ಕೊಂಡು ಬರ್ತೀನಿ ನಾನು. ಇಲ್ಲಿ ಶೂಸ್ ಎಲ್ಲ ಅದೇ ಶೂಸು, ರೆಡ್ ಕಲರ್ ಶೂಸ್ ಹಾಕ್ಕೊಂಡು ನನ್ನ ಮಗಳು ರೆಡಿಯಾಗಿರೋದು ನೋಡಿ. ಅಲ್ಲಿ ಅವಳು ಸೈಕಲ್ನ ತಗೊಂಡೋಗಿ ಎಲ್ಲಿ ಬಿಟ್ಟು ಬಂದವಳೆ ನೋಡಿ. ಇಲ್ಲಿ ಲಿಫ್ಟ್ ಹತ್ರ ಅವ್ರು ಹೋದ್ರಲ್ಲ, ಅಲ್ಲಿ ಬಿಟ್ಬಿಟ್ಟು ಬಂದವಳೆ ಅವಳೇ. ಅಮ್ಮ ನಾನು ಬರ್ತೀನಿ ಇರು. ಖುಷಿಮಾ ಬರ್ತೀನಿ ಇರು, ನಾನು ಅಮ್ಮ ಬರ್ತೀನಿ ಇರು. ನೋಡಿ ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾಳೆ ನೋಡೋಣ. ಲಿಫ್ಟ್ ಏನಾದರೂ ಇದು ಮಾಡ್ತಾಳ ಅಂತ. ಮಾಡಲ್ಲ ಹಂಗೆ, ಜರಿ ಅವ್ರ ಅಪ್ಪನ ಕರೆಯೋಕ್ಕೆ ಅಂತ ಬಂದ್ಲು. ಖುಷಿಮಾ ಡೋಲಿನ ಸೈಕಲಲ್ಲಿ ಇಟ್ಕೊಂಡು ವಾಕ್ ಮಾಡಿಸ್ತಾ ಇದ್ದಾಳೆ. ಓಕೆ ಸೂಪರ್. ಅಪ್ಪ ನೋಡಿ ಲಿಫ್ಟ್ ಹತ್ರ ನಿಲ್ಲಿಸ್ತಾ ಇರೋದು ಖುಷಿಮಾ. ಲಿಫ್ಟ್ ರಕ್ಷಿತ್ ಲಿಫ್ಟ್ ನೋಡು, ಪ್ರೆಸ್ ಮಾಡ್ತಾ ಇರೋದು ನೋಡು ಲಿಫ್ಟ್ನ. ಅವಳು ಒಬ್ಬಳೇ ಹೋಗೋ ರೇಂಜಲ್ಲಿ ಹೋಗ್ತಾ ಇದ್ದಾಳೆ ಕಣೋಳು ನೋಡಿ ಗೈಸಲ್ಲಿ. ಖುಷಿಮಾ ಇರು. ಓಕೆ, ಕರ್ಕೊಂಡು ಹೋಗ್ಬಿಟ್ಟು ನಾನು ಒಂದು ಸ್ವಲ್ಪ ನಾನೇ ವಾಕ್ ಮಾಡಿಸ್ಕೊಂಡು ಕರ್ಕೊಂಡು ಬಂದುಬಿಡ್ತೀನಿ. ಓಕೆನಾ? ನೋಡಿ ಹೋಗ್ತಾ ಇರೋದು ನೋಡಿ ಅವಳು. ಓಪನ್ ಆಗಿಲ್ಲ ಅದಿನ್ನೂ, ಪ್ರೆಸ್ ಮಾಡೋಕ್ಕಾಗಿಲ್ಲ ಅವಳಿಗೆ ಫುಲ್ಲು. ಸೊ ಓಪನ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ಸರಿ ಓಕೆ ನಾನು ವಾಕ್ ಮಾಡಿಸ್ಕೊಂಡು ಕರ್ಕೊಂಬರ್ತೀನಿ. ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಏನಾದರೂ ಧೂಳು ನೋವು ಅದೆಲ್ಲ ಹೊಡಿಬೇಕಾಗಿತ್ತು. ಇನ್ನು ಹಬ್ಬಕ್ಕೆಲ್ಲನೂ ಕ್ಲೀನ್ ಮಾಡ್ತಾಯಿದ್ವಿ ನಾವು ಕೂಡ, ಆದ್ದರಿಂದ ಸರಿಯಾಗಿ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು ಕಂಪ್ಲೀಟಾಗಿ ಕಿಚನ್ ಒಂದಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ. ಇದು ಕ್ಲೀನ್ ಆಯಿತು, ಇದು ಕ್ಲೀನ್ ಆಯಿತು, ಇದು ಕ್ಲೀನ್ ಆಯಿತು, ಎಲ್ಲ ಕಂಪ್ಲೀಟಾಗಿ ಎಲ್ಲ ಜೋಡಿಸಿ ಎಲ್ಲ ಕ್ಲೀನ್ ಆಯಿತು, ಇದು ಕ್ಲೀನ್ ಆಯಿತು, ಎಲ್ಲ ಒಂದೊಂದೇ. ಈಗ ಡೈಲಿ ಒಂದೊಂದು ನೋಡಬೇಕು, ಎಲ್ಲ ಕಂಪ್ಲೀಟಾಗಿ ಮಾಡ್ತಾಯಿಲ್ಲ. ಇದೊಂಚೂರು ಯಾಕೋ ಗಂಬಿಟ್ಟಿದೆ ಅಂತ ಅನಿಸುತ್ತೆ. ಕಿತ್ಕೊಂಡು ಬರ್ತಾಯಿದೆ, ಅದೊಂಚೂರು ಸರಿ ಮಾಡಬೇಕು ನಾನು. ನೋಡಬೇಕು, ಯಾಕೋ ಗೊತ್ತಿಲ್ಲ, ಅದೊಂದೊಂದು ಟೈಮ್ ಒಂದೊಂದು ಥರ ಆಗುತ್ತೆ. ಓಕೆ, ಇದೊಂಚೂರು ಮಾಡಬೇಕು. ಇವಾಗ ಬಂದು ಸಾಂಬಾರು ಮಾಡೋಣ ಅಂತ ಅನ್ಕೊತಿದ್ದೆ. ಬಸ್ಸಾರು ಮಾಡೋಣ ಇಲ್ಲ ಸೊಪ್ಪು ತಂದಿದ್ದೆ ನಿನ್ನೆ. ಬಸ್ಸಾರು ಮಾಡೋಣ ಇಲ್ಲ ಮಸೊಪ್ಪು ಸಾರು ಮಾಡೋಣ ಅಂತ ಮಿಕ್ಸ್ ಸೊಪ್ಪು ತಂದಿದ್ದೆ ನಾನು ನಿನ್ನೆ. ಅದರಿಂದ ಇವಾಗ ಮಿಕ್ಸ್ ಸೊಪ್ಪು ಹಾಕ್ಬಿಟ್ಟು ಮಸೊಪ್ಪು ಸಾರು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಬೇಳೆ ಸೊಪ್ಪು ಎಲ್ಲ ಹಾಕಿ ಇಡ್ತಾಯಿದ್ದೀನಿ. ಸೊಪ್ಪು ತೊಳೆದಿಟ್ಟಿದ್ದೀನಿ. ಇದು ಏನು ಸೊಪ್ಪಿದು? ಗುಂಟೂರು ಸೊಪ್ಪ ಏನು ಸೊಪ್ಪಿದೇನೋ ಹೇಳ್ತಾರೆ. ಇದು ಹುಳಿ ಬರುತ್ತೆ ಸಾಂಬಾರಲ್ವಾ, ಅದರಿಂದ ಟೊಮಟೊ ಜಾಸ್ತಿ ಹಾಕೋದು ಬೇಡ ಅಂತ. ಇನ್ನೊಂದು 2 ಈರುಳ್ಳಿ, ಸ್ವಲ್ಪ ಹೆಸರು ಬೇಳೆ, ತೊಗರಿ ಬೇಳೆ ಇದೆಲ್ಲ ನಾನು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಸಿಪ್ಪೆ ಸುಲಿದೆ ಹಾಕಬೇಕು, ಇಲ್ಲ ಅಂತಂದರೆ ಅದು ಸಿಪ್ಪೆ ಥರ ಸಿಗುತ್ತೆ ಬಸ್ಸಾರಲ್ಲಿ, ಅದಕ್ಕೋಸ್ಕರ. ಇನ್ನು ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ಬಿಡ್ತೀನಿ. ಇದೇನೋ ಖಾರ ಇದೆಯೇನೋ ಗೊತ್ತಿಲ್ಲ, ಒಣಮೆಣ್ಸಿನ್ಕಾಯು ಹಾಕ್ಬೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಅದು ಬಿಟ್ಟರೆ ಟೊಮೊಟೊ ನೆನೆ ಒಂದಷ್ಟು ಫ್ರೂಟ್ಸು ಅದೆಲ್ಲನೂ ತಂದಿದ್ದು ನಾವು. ಟೊಮೊಟೊ ಜಾಸ್ತಿ ಹಾಕಲ್ಲ, ಒಂದು 2 ಹಾಕ್ತೀನಿ ಅಷ್ಟೇ. ಒಣಮೆಣ್ಸಿನ್ಕಾಯಿ ಹಾಕ್ಬೋದು, ಅದು ಬೇಯಿಸೋದಲ್ವಾ ಬೇಡ ಬಿಡು ಅಂತ ಅಂದ್ಕೊಂಡಿದ್ದೆ. ಇದು ಮೆತ್ತಗಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದು ಹಾಕ್ತಾಯಿದ್ದೀನಿ. ಟೊಮೊಟೊ ಕಟ್ ಮಾಡಿಬಿಟ್ಟು ಹಾಕ್ತೀನಿ ಒಂಚೂರು, ಇಲ್ಲಾಂದರೆ ಒಳಗಡೆ ಹುಳ ಥರ ಇರುತ್ತೆ. ಮೊನ್ನೆ ಯೂಶಲಿ ನಾನು ಕಟ್ ಮಾಡಿ ಹಾಕ್ತೀನಿ. ಏನು ಗೊತ್ತಾ, ಟೊಮೊಟೊ ನೋಡ್ಬೇಕಾದ್ರೆ ಯಾವಾಗ ಚೆಕ್ ಮಾಡಬೇಕಾಗಿರುತ್ತೆ. ಇಲ್ಲಿ ಈ ಜಾಗದಲ್ಲಿ ಕರೆಕ್ಟಾಗಿತ್ತು, ಚೆನ್ನಾಗಿತ್ತು ಅಂದರೆ
ಹುಳು ಆಗಿರಲ್ಲ. ಇಲ್ಲ ಅಂತಂದರೆ ಹಿಂಗೆ ನೋಡಿ ತಗೋಬಾರ್ದು ಯಾವತ್ತೂ ಟೊಮೊಟೊ. ಕೆಲವರು ಈ ರೀತಿ ನೋಡ್ಬಿಟ್ಟು ತಗೊಳ್ತಾರೆ, ಟೊಮೊಟೊ ಹಿಂಗೆ ಗಟ್ಟಿ ಇದೆಯಾ ಹಿಂಗೆ ಅಂತ. ಎಷ್ಟೇ ಗಟ್ಟಿ ಇದ್ರೂ ಇಲ್ಲೇನಾದ್ರು ಒಂಚೂರು ಉಳ್ಕೋ ಥರ ಆಗಿದ್ರೆ, ಈ ತೊಟ್ಟು ಇದೇನಂತಾರೆ ಇಲ್ಲಿ ಈ ಜಾಗದಲ್ಲಿ ಹುಳ ಥರ ಆಗಿರೋ ಒಳಗಡೆ ಎಲ್ಲ ಹುಳ ಆಗಿರುತ್ತೆ. ಸೊ ಮೊನ್ನೆ ಈ ಥರ ಆಗಿತ್ತು ನನಗೆ, ಅದಕ್ಕೋಸ್ಕರ ಹೇಳಿದೆ. ಒಳಗಡೆ ಕಟ್ ಮಾಡಿದ್ರೆ ಫುಲ್ ಹುಳಗಳಿದ್ವು ಬಿತ್ತಿ. ಮೇಲ್ಗಡೆ ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು. ಆ್ಯಪಲ್ ಕೂಡ ಅಷ್ಟೇನೆ, ಮೇಲ್ಗಡೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಒಳಗಡೆ ಫುಲ್ಲು ಕೊಳ್ತೋಗ್ಬಿಟ್ಟಿರುತ್ತೆ. ಹಾಗೇನೆ ಟೊಮೊಟೊನು ಕೂಡ ಮೇನ್ ಇದನ್ನ ನೋಡಿ, ಅಂದರೆ ಗೊತ್ತಿರೋರ್ಗೆ ಬೇಡ, ಗೊತ್ತಿಲ್ಲದಿರೋರಿಗೆ ಟಿಪ್ಸ್ ಹೇಳ್ತಾ ಇದ್ದೀನಿ. ಈ ಜಾಗದಲ್ಲಿ ನೋಡಿಬಿಟ್ಟು ತೊಗೊಳ್ಳಿ, ಓಕೆನಾ. ಟೊಮೊಟೊ ಅದರಲ್ಲಿ ಎಸ್ಪೆಷಲಿ ಮಳೆಗಾಲದಲ್ಲಿ ಮಾತ್ರ ಈ ಜಾಗದಲ್ಲಿ ನೋಡ್ಬಿಟ್ಟು ತೊಗೋಬೇಕು. ಓಕೆ, ಇದಿಷ್ಟು ಹಾಕಿದ್ದೀನಿ ಟೊಮೊಟೊ. ಇದು ನೋಡಿ ಹೆಂಗಿದೆ, ಇದು ನೋಡಿದ್ರೆ ಹಾಗೆ ಕಾಣಿಸುತ್ತೆ. ಇದು ಬೀಜ ಡ್ರೈ ಆಗಿರೋ ಥರ ಇದೆ. ಓಕೆ, ಟೊಮೊಟೊ ನೀರು ಹಾಕಿದ್ದೀನಿ, ವಿಜಿಲ್ ಆಗೋಕ್ಕೆ ಇಟ್ಬಿಡ್ತೀನಿ. ಹಾಕ್ಬಿಟ್ರೆ ಆಮೇಲೆ ಇದು ತಣ್ಣಗಾದ್ಮೇಲೆ ನಾನು ರುಬ್ಬಿಟ್ಟು ಮಾಡ್ತೀನಿ ಇದರಲ್ಲಿ. ಇಲ್ಲ ಏನು ಮಸ್ಬಿಟ್ಟೆಲ್ಲ ಮಾಡಲ್ಲ, ನಾನು ರುಬ್ಬಿಟ್ಟೆ ಮಾಡೋದು. ಅದಕ್ಕೋಸ್ಕರ ಇಲ್ಲೆಲ್ಲ ಕ್ಲೀನ್ ಮಾಡ್ತೀವಿ. ವಿಜಿಲ್ಗಳೆಲ್ಲ ಇಲ್ಲಿ ಇಟ್ಟಿದ್ದೀನಿ. ನೀವು ಸ್ಟೀಲ್ ಬಾಕ್ಸ್ಗಳೆಲ್ಲ ಇಲ್ಲಿ ಜೋಡಿಸಿಟ್ಟಿರ್ತೀವಿ. ನನಗೆ ಟಿಫನ್ ಬಾಕ್ಸ್ ಕಟ್ಟಬೇಕಲ್ಲ, ಅದರಿಂದ ನಂಗೆ ಬೇಕಾಗುತ್ತೆ. ನಿನ್ನ ರಕ್ಷಿತ್ ಏನಾದ್ರು ಮಾಡ್ಕೋತಾ ಇರ್ತಾನೆ, ಬ್ರೆಡ್ ಟೋಸ್ಟ್ ಆ ಥರ ಎಲ್ಲ, ಅದರಿಂದ ಅಲ್ಲಿ ಇಟ್ಟಿದ್ದೀನಿ. ಇದೆಲ್ಲ ಆ ಕಡೆ ಇರಬೇಕು. ಇನ್ನು ಇಲ್ಲಿ ಸ್ಟೀಲ್ ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ. ಇದು ಕಡಾಯಿ ಸ್ಟೀಲ್ದು ಮತ್ತು ಈ ಥರ ಎಲ್ಲ ಇಲ್ಲಿ ಜೋಡಿಸಿದ್ದೀನಿ. ಇನ್ನು ಆಗಲ್ಲ, ಖುಷಿಮ ಬಂತು ಎಲ್ಲ ಎಳ್ಬಿಡ್ತಾಳೆ. ಅದಕ್ಕೆ ಇದೊಂದು ಸ್ವಲ್ಪ ಕಷ್ಟನೇ ನನಗೆ ಇಲ್ಲೆಲ್ಲ ಇಡೋದು. ಇನ್ನು ಇಟ್ಬಿಡ್ತೀನಿ ಇಲ್ಲಿ. ಓಕೆ, ಸಾಂಬಾರಿಗೆ ಏನಿಲ್ಲ. ಬೆಳಗ್ಗೆ ಇಡ್ಲಿ ಮಾಡಿದ್ದೆ, ಇಡ್ಲಿ ಮಾಡಿ ಚಟ್ನಿ ಮಾಡಿದ್ದೆ. ಅದನ್ನು ಸ್ವಲ್ಪ ಚಟ್ನಿ ಇದೆ. ಈ ಚಟ್ನಿ ಮಿಕ್ಕರೆ ನಾನೇನು ಮಾಡ್ತೀನಿ ಅಂದರೆ, ಇವಾಗ ಈ ಚಟ್ನಿನೇ ಇವಾಗ ಈ ಸಾಂಬಾರಿಗೆ ಹಾಕ್ತೀನಿ ನಾನು. ಏನಾಗಲ್ಲ, ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಎಲ್ಲ ರುಬ್ಬಿರೋದ್ರಿಂದ, ಒಣಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿರುತ್ತೆ, ಏನಾಗಲ್ಲ. ಅದರಿಂದ ಇದನ್ನೇ ನಾನು ಹಾಕ್ತೀನಿ ಇದ್ದಾಗ ಮಾತ್ರ, ಇಲ್ಲಾಂದರೆ ನಾನು ಅದು ಹಾಕೋಲ್ಲ. ಇವಾಗ ಇದ್ರ ಜೊತೆಗೆ ಒಂಚೂರು ಸಾಂಬಾರು ಪೌಡರ್ ಹಾಕಿದ್ರೆ ಮುಗೀತು, ಇಷ್ಟೇ. ರುಚಿಗೆ ತಕ್ಕ ಉಪ್ಪು ಹಾಕಿದ್ರೆ ಅದು ರುಬ್ಬಿದ್ರೆ ಸಾಂಬಾರು ರೆಡಿ. ಇದು ಮಸಾಲಕ್ಕೆ ಇನ್ನೇನು ನಾನು ಹಾಕಲ್ಲ. ಹೀಗೆ ಮಾಡೋದು ನನಗೆ ಈ ಥರನೇ ತುಂಬ ಇಷ್ಟ. ಬೇಕಂದರೆ ಅವರೆಕಾಳು ಹಾಕ್ಬೋದು, ನೋಡ್ತೀನಿ. ಅದಾದಮೇಲೆ ಅವರೆಕಾಳು ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಏನಾದರೂ ಅವರೆಕಾಳು, ಬದನೆಕಾಯಿ, ಆಲೂಗಡ್ಡೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡ್ತೀನಿ. ಆದರೆ ಇದು ಬೇಯಿಸೋತ್ತಿಗೆ ಇನ್ನು ಸೋಮ್ ಬಂದು ಈ ಕಡೆ ಕಡಲೆಕಾಯಿ ತಂದಿದ್ರು, ಬೇಯಿಸಿಡಬೇಕು ಕಡಲೆಕಾಯಿನ. ಹಂಗೆ ಇದೆ, ಮೊನ್ನೆ ತಂದಿದ್ದು ಸೋಮ್ ಕಡಲೆಕಾಯಿ ಹಂಗೆ ಇದೆ. ನಾಟಿ ಕಡಲೆಕಾಯಿ ಸಕ್ಕತ್ತಾಗಿದೆ, ಇದನ್ನು ಶುರು ಮಾಡಿರಬೇಕು. ಇನ್ನು ಎಣ್ಣೆಗಳೆಲ್ಲ ಒಂದು ಕಡೆ ಇಲ್ಲಿ ಎತ್ತಿಡಬೇಕು. ಕ್ಲೀನ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ಎಷ್ಟು ಕ್ಲೀನ್ ಮಾಡಿದ್ರು ಸಾಲಲ್ಲ, ನಡೀತಾ ಇದೆ ಕ್ಲೀನಿಂಗ್ ಎಲ್ಲನೂ. ಇನ್ನು ಬಂದು ನಾನ್ ವೆಜ್ ಬಂದು ಇನ್ನು ಒಂದೇ ದಿನ ನಾನ್ ವೆಜ್ ಮಾಡಿದ್ದೆ. ಮೊನ್ನೆ ಎಲ್ಲ ಮಾಡಿದ್ದೆ ನಾನು. ಏನಪ್ಪ ಅದರಿಂದ ಇನ್ನೇನಂತಂದರೆ ಇನ್ನು ಶುಕ್ರವಾರ ಲಾಸ್ಟು ನಾನ್ ವೆಜ್ ತಿನ್ನೋದು. ಆದ್ದರಿಂದ ಇವಾಗ ಹೆಂಗೆ ಅಂತಂದರೆ, ಇನ್ನು ನಾನು ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನೋದು ಬಿಟ್ಟರೆ, ಇನ್ನು ಭಾನುವಾರ ಅಮಾವಾಸ್ಯೆನ ಭಾನುವಾರ ಶುಕ್ರವಾರ ನಾನ್ ವೆಜ್ ಲಾಸ್ಟ್ ಅಂತಂದರೆ, ಇನ್ನು ಭಾನುವಾರ ಅಮಾವಾಸ್ಯೆ ಅಂದರೆ ಅದರಿಂದ ನಾನು 1.5 ತಿಂಗಳು ನಾನ್ ವೆಜ್ ತಿನ್ನಲ್ಲ. ಅಂದರೆ ಶ್ರಾವಣ ಮಾಸ ಮುಗಿದು ಗಣೇಶ ಹಬ್ಬ ಮುಗಿಯೋವರೆಗೂ ನಾನು ನಾನ್ ವೆಜ್ ತಿನ್ನೋದಿಲ್ಲ, ನಾವು ಯಾರೂ ತಿನ್ನಲ್ಲ. ಆದ್ದರಿಂದ ಇನ್ನು ಮನೆ ಕಂಪ್ಲೀಟಾಗಿ ನಮ್ಮ ಮನೆ ವೆಜ್ ಪ್ಯೂರ್ ವೆಜ್ ಆಗಿರ್ತೀವಿ ನಾವೆಲ್ಲರೂ. ಹಾಗೆ ಮೊಟ್ಟೆನೂ ಕೂಡ ತಿನ್ನಲ್ಲ, ಏನಿಲ್ಲ. ನಮ್ಮನೆ ಒಂದು ಮೊಟ್ಟೆ ಇಟ್ಟಿದ್ರು ಕೂಡ ಬಚಾಸ್ 1-2 ಮೊಟ್ಟೆ ಇಟ್ಟಿದ್ರು ಕೂಡ ಅದನ್ನು ತೆಗೆದು ಯಾರಿಗಾರು ಕೊಟ್ಟು ಕಳಿಸ್ಬಿಡ್ತೀವಿ. ಇವಾಗ ಹಂಗೆ ನಾವು ಇನ್ನು ನೋಡಬೇಕಾದ್ರೆ ಇವಾಗ ಹೇಳ್ದಂಗೆ ಇದಿದೆ, ಏನು ಮೊಟ್ಟೆ ತರಿಸಿದ್ದೀನಿ. ಇದೊಂದು ಅಷ್ಟೇ, ಇದಿಷ್ಟು ಮುಗಿಸ್ಬಿಟ್ರೆ ಮತ್ತೆ ಮೊಟ್ಟೆ ತರಿಸೋದಕ್ಕೆ ಹೋಗೋದಿಲ್ಲ. ಹೀಗೆ ನಡೀತಾ ಇದೆ. ನಿಮ್ಮ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಸುಮಾರು ಜನ ತಿಂಗಳು ಮುಂಚೆನೇ ನಾನ್ ವೆಜ್ ಎಲ್ಲ ನಾನ್ ವೆಜ್ ಅಂತೀರಿ, ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮುಗಿಸ್ಬಿಟ್ಟಿರ್ತೀರ. ನಾನು ಯಾವಾಗಲೂ ಶ್ರಾವಣ ಅಮಾವಾಸ್ಯೆ ಬರುತ್ತಲ್ಲ, ಅಮಾವಾಸ್ಯೆ ಮುಗಿಯೋಷ್ಟೊತ್ತಿಗೆ ನಾನು ಮಾಡ್ಕೊತೀನಿ ಯಾವಾಗಲೂ ಕ್ಲೀನು. ಅಮಾವಾಸ್ಯೆ ಆಗ್ತಿದ್ದಂಗೆ ನಮ್ಮನೆ ನಾನ್ ವೆಜ್ ತಿನ್ನಲ್ಲ, ಮನೇನೂ ಕೂಡ ಕಂಪ್ಲೀಟಾಗಿ ಕ್ಲೀನ್ ಮುಗಿಸ್ಕೊಂಡಿರ್ತೀನಿ. ಎಲ್ಲಾಗುತ್ತೆ. ಈ ಸರಿ ಜಾಸ್ತಿ ಗಡಿಬಿಡಿ ಮಾಡ್ಕೊಳ್ಳೋದು ಬೇಡ ಹಬ್ಬಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಬೇರೆ ಪ್ಲ್ಯಾನ್ಗಳಿದ್ದಾವೆ ನಂದು, ಅದನ್ನು ಆಗಬೇಕಲ್ವ. ಅದರಿಂದ ಬೇಗ ಪಡಪಡ ಅಂತೆಲ್ಲ ಕ್ಲೀನ್ ಮಾಡ್ಕೊತಿದ್ವಿ. ಆಲ್ಮೋಸ್ಟ್ ಕಿಚನ್ ಎಲ್ಲ ಕ್ಲೀನ್ ಆದಂಗೆ. ಇನ್ನು ಎದುರು ನೆಕ್ಸ್ಟ್ ಇದನ್ನು ನಾಳೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು ಕಂಪ್ಲೀಟಾಗಿ. ಭಾನುವಾರದಷ್ಟಿಗೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ.
ಒಂದೊಂದೇ, ಯಾಕೆಂದರೆ ಎಲ್ಲನೂ ಒಟ್ಟಿಗೆ ಅಡ್ಕೊಳಕ್ಕಾಗಲ್ಲ, ಇಲ್ಲ ನಗ್ಮ ಬರ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಇದು ಮಾಡೋಕ್ಕಲ್ಲ. ಸೊ ಅದಕ್ಕೋಸ್ಕರ ಓಕೆ. ಇನ್ನು ನೆಕ್ಸ್ಟು ಏನಪ್ಪ ಅಂತಂದರೆ, ನಿನ್ನೆ ಬ್ಲಾಗ್ ಹಾಕಿದೆ ಸೀರೆದು ಕಮೆಂಟ್ ನೋಡ್ತಾ ಇದೆ ಇವಾಗ. ಸೀರೆ ನಿಖಿತಾ ನೀವು ರೇಟ್ ಜಾಸ್ತಿ ಕೊಟ್ಬಿಟ್ಟಿದ್ದೀರಾ, ಆ 3D ಇದು ಮೈಸೂರು ಸಿಲ್ಕ್ ಸೀರೆ ಇದೆಯಲ್ಲ ಅದಕ್ಕೆ ಪ್ರೈಸ್ ಜಾಸ್ತಿ ಕೊಟ್ಬಿಟ್ಟಿದ್ದೀರಾ ಅಂತ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು. ಸೊ ಹೌದು, ನಿಜ, ಅದು ನಾನು ಜಾಸ್ತಿ ಪ್ರೈಸ್ ಕೊಟ್ಟಿದ್ದೀನಿ ಆ್ಯಕ್ಚುಲಿ. ದರ್ಶನ್ ಮದುವೆನಲ್ಲಿ ನಾವು ಶಾಪಿಂಗ್ ಮಾಡಿದ್ದು, ಕೈ ನೋವು ಬಂತದಕ್ಕೋಸ್ಕರ ದರ್ಶನ್ ಮದುವೆನಲ್ಲಿ ಶಾಪಿಂಗ್ ಮಾಡಿದ್ದು, ದರ್ಶನ್ ಮದುವೆಗೆ ಅಂತ ಹೇಳಿ. ಆದರೆ ಏನಾಯ್ತು ಅಂತಂದರೆ, ಚಾಂದಿ ನಾನು ಹೋಗಿದ್ವಲ್ಲ, ನಾವಿಬ್ಬರು ಏನಂದರೆ ಬಕ್ರ ಆಗಿದ್ದು ಅಂತಲೇ ಹೇಳ್ಬೋದು ಅದನ್ನು. ಆ್ಯಕ್ಚುಲಿ ಅದು ನಾವು ಪ್ಯೂರ್ ಮೈಸೂರು ಸಿಲ್ಕ್ ಅಂದ್ಕೊಂಡು ನಾನು ಅವಳಿಬ್ಬರು ಬಕ್ರ ಮಾಡಿದ್ವಿ, ಬಕ್ರ ಮಾಡಿದ್ರು ಅಂತಲೇ ಹೇಳ್ಬೋದು. ಅದು ಆ್ಯಕ್ಚುಲಿ ನಾನು ರೆಗ್ಯುಲರ್ ತೊಗೊಳ್ಳೋ ಜಾಗದಲ್ಲಿ ಎಲ್ಲ 10,000 ರೂಪಾಯಿ ಒಳಗಡೆನೇ ಅದು ಸಿಗ್ತಾಯಿತ್ತು. ಅದು ಗ್ರಾಮ್ ವೈಸಲ್ಲಿ ನಾವು ಕೇಳಿದ್ವಿ, ಇದು ಪ್ಯೂರ್ ಏನು ಮೈಸೂರು ಸಿಲ್ಕಾ ಇಲ್ಲ ಏನು ಅಂತೇಳಿ ಅವ್ರು ಪ್ಯೂರ್ ಅಂತ ಹೇಳಿದ್ರು. ನಮಗೆ ಅಷ್ಟು ಗೊತ್ತಾಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಟ್ವಿ. ಆಮೇಲೆ ನನಗೆ ಗೊತ್ತಾಗ್ತಾ ಹೋಯಿತು, ಓಹೋ ಇದು ನಾವು ಮಾಡಿದ್ದಾರೆ, ನಾವು ಆಗಿದ್ದೀವಿ ಅಂತ ಹೇಳಿ. ಅದಕ್ಕೆ 40% ಆಫರು, 50% ಆಫರ್ ಅಂತೆಲ್ಲ ಹಾಕ್ಬಿಟ್ಟಿದ್ರು. ನಾವು ಒಂದು ಜೋಶಲ್ಲಿ ಮದುವೆ ಹಿಂಗೂ ಶಾಪಿಂಗ್ ಮಾಡಬೇಕಲ್ಲ ಅಂದ್ಬಿಟ್ಟು ಅವಳೊಂದು ಸೀರೆ ತೊಗೊಂಡು ನಾನು ಸೀರೆ ತೊಗೊಂಡೆ. ಆಮೇಲೆ ಯಾಕೋ ಬೇಜಾರೈತೆ, ನಾವು ತುಂಬ ಜಾಸ್ತಿ ಪ್ರೈಸ್ ಕೊಟ್ಟಿದ್ದೀವಿ ಅಂತ ಬೇಜಾರಾಯಿತು. ಅದಕ್ಕೆ ಆ ಸೀರೆ ನಾನು ನೋಡೋದಕ್ಕೆ ಹೋಗಲಿಲ್ಲ, ಇರೋ ಸೀರೆನೇ ಹೊಲಿಸಿಸ್ಕೊಂಡೆ. ಇವಾಗ ಆ ಸೀರೆನ ಸ್ಟಿಚಿಂಗಿಗೆ ಅಂತ ಕೊಟ್ಟಿರೋದು. ಚಾಂದಿ ಉಡ್ಕೊಂಡ್ಲು, ಅವಳು ಮದುವೆಗೆ ಹಾಕೊಂಡಿದ್ದು ಸ್ಯಾರಿನ. ನಾನು 3D ಥರ ತೊಗೊಂಡಿದ್ದೆ ಇತ್ತು. ಆಮೇಲೆ ಇನ್ನೊಂದು ಸೀರೆನೂ ತೊಗೊಂಡು ಬಂದಿದ್ದೆ, ಅದು 9,500 ರೂಪಾಯಿ. ಅದು ಚೆನ್ನಾಗಿದೆ. ಮತ್ತು ಹಾಗೆ ಆ 3D ಸೀರೆಗಿನ ಈ ಪರ್ಪಲ್ ಸ್ಯಾರಿ ಇದೆಯಲ್ಲ ಅದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಇನ್ನೂ ಶಾಪಿಂಗ್ ಮಾಡಿಲ್ಲ, ಮಾಡಬೇಕು, ಹೋಗಬೇಕು. ತುಂಬ ಮಳೆ, ಗಿಜಿ ಈ ಥರ ಇದೆ. ಚಿಕ್ಕಪೇಟೆಗೆ ಹೋಗೋಣ, ಇಲ್ಲ ಆನ್ಲೈನಲ್ಲಿ ಶಾಪಿಂಗ್ ಮಾಡೋಣ, ಹಿಂಗೆ ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ಇನ್ನೂ ಸುಮಾರು ಜನ ಡೋಲಾ ಸಿಲ್ಕ್ ಸ್ಯಾರಿ ನಾನು ಸ್ಟಿಚಿಂಗ್ ಮಾಡೋಕೆ ಕೊಟ್ಟನಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ನಿಖಿತಾ, ಎಷ್ಟದು ಏನಿರುತ್ತೆ ಅಂತ. ಡೋಲಾ ಸಿಲ್ಕಲ್ಲಿ ತುಂಬ ವೆರೈಟೀಸ್ ಇದ್ದಾವೆ. ನನಗೆ ಡೋಲಾ ಸಿಲ್ಕಲ್ಲಿ ಬರ್ತಿರೋ ಸ್ಯಾರಿ ಅಂದರೆ ತುಂಬ ಇಷ್ಟ. ನೀವು ಆಲ್ಮೋಸ್ಟ್ ನೋಡ್ಬೋದು, ತಿರುಪತಿಗೆ ನಾನು ಹೋದಾಗ ಈ ಸೀರೆನ ಉಟ್ಕೊಂಡಿದ್ದು, ತುಂಬ ಕಂಫರ್ಟಬಲ್ ಆಗಿ ಕೂತಿತ್ತು ನನಗೆ. ಅದು ಸೆರಗಾಗಿರ್ಬೋದು, ನೆರಿಗೆ ಆಗಿರ್ಬೋದು, ಯಾರು ಬೇಕಾದ ಸೀರೆ ಉಡೋಕೆ ಬರಲ್ಲ ಅಂತ ಅನ್ನೋರು ಕೂಡ ಅದು ನೆರಿಗೆ ಸೀರೆ ಎರಡನ್ನೂ ಮಾಡಿಬಿಟ್ಟು ನೀಟಾಗಿ ಉಟ್ಕೊಬೋದು. ಅಷ್ಟು ಚೆನ್ನಾಗಿರುತ್ತೆ, ಕಂಫರ್ಟಬಲಾಗಿ ಉಟ್ಕೊಬೋದು. ನಾವು ಎಲ್ಲರೂ ದೇವಸ್ಥಾನಗಳಿಗೆಲ್ಲ ಉಟ್ಕೊಳ್ಳೋದಾಗಲಿ ಎಲ್ಲರೂ ಉಟ್ಕೊಳ್ಳಿ, ಕಂಫರ್ಟಬಲ್ ಆಗಿ ಅನ್ನೋ ಥರ ಅನ್ಸುತ್ತೆ. ಸೀರೆ ಉಟ್ಟಿದೀವಿ ಅನ್ನೋ ಥರ ಫೀಲೇ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಆದ್ರಿಂದ ನನಗೆ ಡೋಲಾ ಸಿಲ್ಕ್ ಅಂತಂದರೆ ತುಂಬಾನೇ ಇಷ್ಟ ಅಂತಾನೆ ಹೇಳ್ಬೋದು. ಆದ್ರಿಂದ ಇದ್ರ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಡೋಲಾ ಸಿಲ್ಕ್ ಬಗ್ಗೆ ನಾನು ಒಂದಷ್ಟು ಮಾಹಿತಿ ಕೊಡ್ತೀನಿ, ಆಯ್ತಾ? ನೀವೆಲ್ಲರಿಗೂ ಸರ್ಪ್ರೈಸ್ ಒಂದು ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನದು ಸರ್ಪ್ರೈಸ್ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ, ಹೇಳ್ತೀನಿ. ಸುಮಾರು ಜನ ಗೆಸ್ ಮಾಡ್ಬಿಟ್ಟಾಲೆ ಕಮೆಂಟ್ ಮಾಡೋಕೆ ಶುರು ಮಾಡ್ತಾ ಇದ್ದೀರಾ. ಯಾಕಂದ್ರೆ ರೆಗ್ಯುಲರ್ ನಂಗೆ ಕರೆಕ್ಟಾಗಿ ವಿಡಿಯೋ ಮಾಡೋಕೆ ಆಗ್ತಾ ಇಲ್ಲ. ಆ್ಯಂಡ್ ಜೊತೆಗೆ ಸುಮಾರು ಜನ ಮೊನ್ನೆ ಚಾಮುಂಡೇಶ್ವರಿ ಹುಟ್ಟಿದಬ್ಬ ಅಂತ ಹೇಳಿದ್ರು, ಶನಿವಾರ ಮಾಡಿದ ಬ್ಲಾಗ್ನ ನಿನ್ನೆ ಗುರುವಾರ ಹಾಕಿದ್ದೆ. ಇವಾಗ ನೋಡಿ, ಭಾನುವಾರ ಮಾಡಿದ ವಿಡಿಯೋನ ನಾನು ಮತ್ತೆ ಸೋಮವಾರ ಬ್ಲಾಗ್ ಮಾಡಿಲ್ಲ, ಮಂಗಳವಾರ ಬ್ಲಾಗ್ ಮಾಡಿಲ್ಲ, ಬುಧವಾರ ಬ್ಲಾಗ್ ಮಾಡಿಲ್ಲ. ಇವಾಗ ಗುರುವಾರ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ನಾನು, ಆಯ್ತಾ? 4 ದಿನದಿಂದ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ನನಗೆ. ಇವತ್ತು ಗುರುವಾರ ಮಾಡ್ತಾ ಇದ್ದೀನಿ, ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಭಾನುವಾರ ಸೊಪ್ಪೆಲ್ಲ ತಗೊಂಡ್ಬಂದಿದ್ದೆ, ಅದು ಕ್ಲೀನ್ ಮಾಡಿಡಕ್ಕೆ ನಂಗೆ ಟೈಮ್ ಸಿಗಲಿಲ್ಲ. ಆಮೇಲೆ ನಗ್ಮನು ಕೂಡ ಕೆಲ್ಸಕ್ಕೆ ಬಂದಿರಲಿಲ್ಲ, ಅವಳಿಗೆ ಹುಷಾರ್ಲಿಲ್ಲ. ಅವಳು 2 ದಿನ, ಒಂದಿನ ರಜಾ ಹಾಕ್ಬಿಟ್ಟಿದ್ಲು, ಒಂದಿನ ಬಂದ್ ಪಾಪ ಆಗ್ತಾ ಇಲ್ಲ ಅಂದ್ಬಿಟ್ಟು, ಶೀತ ಕೋಲ್ಡ್ ಅಂದ್ಬಿಟ್ಟು ವಾಪಸ್ ಹೋಗ್ಬಿಟ್ಟಿದ್ದು. ಅದರಿಂದ ಕ್ಲೀನ್ ಮಾಡಿರಲಿಲ್ಲ, ಸೊಪ್ಪೆಲ್ಲ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ನಿನ್ನೆ ಕ್ಲೀನ್ ಮಾಡಿಟ್ಟಿದ್ದು ಬುಧವಾರ, ಇವತ್ತು ಸಾಂಬಾರು ಮಾಡ್ತಾ ಇರೋದು ನಾನು ಗುರುವಾರ. ಇನ್ನು ನಾಳೆ ಶುಕ್ರವಾರ ಒಂದಿನ ಅಷ್ಟೇ, ಇದು ಶುಕ್ರವಾರ ಬರುತ್ತೆ ಬ್ಲಾಗ್ ಇದು. ಹಿಂಗೆ ಇನ್ನು ನನ್ನ ಹತ್ರ ಯಾವುದು ಬ್ಯಾಲೆನ್ಸ್ ವಿಡಿಯೋಸ್ಗಳೇ ಇಲ್ಲ. ಏನಿದ್ರು ಇವತ್ತು ಮಾಡಬೇಕು, ನಾನು ನಾಳೆ ಹಾಕಬೇಕು. ಬೈ ಚಾನ್ಸ್ ಏನಾದರೂ ನಾನು ಅದೇ 1 ದಿನ 2 ದಿನ ಬ್ಲಾಗ್ ಹಾಕಲಿಲ್ಲ ಅಂತಂದರೆ, ಅದು ನಾನು ಬ್ಲಾಗ್ ಮಾಡ್ಕೊಂಡಿದ್ರೆ ಅದು ಬ್ಯಾಕ್ ನನಗೆ ಒಂದು ವಿಡಿಯೋ ಉಳಿಯುತ್ತೆ, ಆ ಥರ ಆಗುತ್ತೆ ಅಷ್ಟೇ. ನಾನು ಹೇಳ್ಬೇಕಂತಂದರೆ ಒಂದು ವಾರ 15 ದಿನ ಮುಂಚೆ ಬ್ಲಾಗ್ಸ್ಗಳನ್ನೆಲ್ಲ ಇಟ್ಕೊತಾ ಇದ್ದೆ. ಇವಾಗ ಇಟ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅನ್ನೋದಕ್ಕಿಂತ ನನಗೆ ವಿಡಿಯೋ ಮಾಡೋಕೆ ಆಗ್ತಾ ಇಲ್ವಲ್ಲ ಬ್ಲಾಗ್ಸು. ಆದ್ದರಿಂದ ನನಗೆ ಬ್ಲಾಗ್ಸ್ ಯಾವುದೂ ಇಲ್ಲ. ಇವತ್ತು ಮಾಡಿದ್ರೆ ನಾಳೆ, ಇಲ್ಲ ಮಾಡಲೇ ಇಲ್ವ ಬ್ಲಾಗ್ಸು, ನಾಳೆ ಬ್ಲಾಗ್ ಇಲ್ಲ, ಹೀಗಾಗುತ್ತೆ ಅಂತ ಅನ್ಕೋತೀನಿ. ಮೇ ಬಿ ನೋಡುವ, ಆದಷ್ಟು ಟ್ರೈ ಮಾಡ್ತೀನಿ. ಸೊ ಯಾಕಂದರೆ ಬೇರೆ ಕಡೆ ನನ್ನ ಫೋಕಸ್ ಎಲ್ಲ ಬೇರೆ ಕಡೆ ಇದೆ. ಅದೇನು ಸರ್ಪ್ರೈಸ್ ಅಂದ್ಬಿಟ್ಟು ನಾನು ಇನ್ನೇನು ಇಷ್ಟರಲ್ಲೇ ತಿಳಿಸ್ತೀನಿ. ಇನ್ನೇನು ನಾಳೆ ನಾಡಿದ್ರಲ್ಲಿ ನನಗೆ ಅದೆಲ್ಲ ಫೈನಲೈಸ್ ಆಗಿ ಫಿಕ್ಸ್ ಆಯಿತು ಅಂತಂದರೆ ಖಂಡಿತ ನಾನು ನಿಮಗೆ ಅದೇನು ಎತ್ತ ಅಂತ ಹೇಳ್ತೀನಿ. ಓಕೆನಾ? ಓಕೆ, ಇವಾಗ ಇಷ್ಟೇನೇನೆ. ನೆನ್ನೆ ಆಮೇಲೆ ಶ್ರುತಿ ಅವ್ರದ್ದು ಪಾಪುಗೆ
ಕಾಲು ಮತ್ತು ಕೈ. ನಮ್ಮದು ಕೈ ನಂದು ಸ್ವಲ್ಪ ಹಿಂಗಾಗ್ಬಿಟ್ಟಿತ್ತು, ಅದೊಂದು ಸೋಮ್ದು ಚೆನ್ನಾಗಿ ಬಂದಿತ್ತು ಹೀಗೆ ಕೈ. ಒಟ್ಟಲ್ಲಿ ಈಗ ಇಟ್ಕೊಂಡಿರ್ತಾರ ನಮ್ಮದು ಕೈ, ಆ ಥರ ಮಾಡ್ಸೋಣ ಅಂತ ಮಾಡಿಸಿದ್ದು. ಟೋಟಲ್ ಯಾವ ರೀತಿ ಬರುತ್ತೆ ಅದೆಲ್ಲ ಫುಲ್ ಫ್ರೇಮ್ ಮಾಡಿದ್ಮೇಲೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡಬೇಕು. ಸೊ ಹೀಗೆ ಫ್ರೆಂಡ್ಸ್, ಓಕೆ, ಇವತ್ತಿನ ಬ್ಲಾಗ್ನ ಸದ್ಯಕ್ಕೆ ಇವಾಗ ಎಂಡ್ ಮಾಡ್ತೀನಿ. ಮತ್ತು ಇನ್ನೊಂದು ಹೊಸ ಬ್ಲಾಗ್ನಲ್ಲಿ ನಾನು ಸಿಗ್ತೀನಿ ಫ್ರೆಂಡ್ಸ್, ಓಕೆನಾ? ಸೊ ಏನಿರ್ಬೋದು ಏನು ಅಂತ ಗೆಸ್ ಮಾಡ್ತಾ ಇರಿ, ಗೊತ್ತಾಗುತ್ತೆ, ಓಕೆನಾ? ಸೊ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಇವತ್ತಿನ ಬ್ಲಾಗ್ ಒಂದು ಲೈಕ್. ಬಾಯ್.